ಹುಡುಗ 38 ಗಂಟೆ ಆಯಿತು, ಒಂದು ಕಾಣೆ ಆಯಿತು. ನಮಗೆ ಅದರ ಬಗ್ಗೆ ಮನೆಯವರಿಗಾಗಲಿ ನಮಗೆ ಮಾಹಿತಿ ಇಲ್ಲ. ಆ ಪ್ರಕಾರವಾಗಿ ಅವ ನಮ್ಮ ಇಲ್ಲಿ ಗ್ರಾಮದ ಒಬ್ಬ ಒಳ್ಳೆ ಹುಡುಗ, ಅವನಿಗೆ ಯಾವುದೇ ರೀತಿಯಾದ ಬೇರೆ ಯಾವುದೇ ವಿಷಯ ಇರಲಿಲ್ಲ. ಆದರೆ 24 ಗಂಟೆ, ಈಗ 38, ಈ ಸಂಜೆ ಆದರೆ 48 ಗಂಟೆ ಆಗುತ್ತೆ. ನಮಗೆ ಯಾವ ರೀತಿ ಇಲ್ಲ. ನಮಗೆ ಅವ ಒಳ್ಳೆ ಹುಡುಗ, ಆ ಹುಡುಗನನ್ನು ನೀವು ಹುಡುಕಿ ಕೊಡಬೇಕು. ಇಲ್ಲದಿದ್ದರೆ ಅವನಿಗೆ ಏನಾಗಿದ್ರೆ ಆಘಾತ ಆಗಿದೆಯಾ, ಏನಾದರೂ ಆಗಿದೆ ಅಂತ ಹೇಳಿದ್ರೆ ಅದನ್ನು ನೀವು ನಮಗೆ ತಿಳಿಸ್ಕೊಡ್ಬೇಕು. ಅದೇ ರೀತಿ ನಾವು ಒಂದು ಕಾಲಿ ಜಸ್ಟ್ ಎಲ್ಲ ಸೇರಿ ನಮ್ಮ ಹುಡುಗ ಇಲ್ಲ ಅಂತ ಹೇಳುವ ವಿಷಯವನ್ನು ನಿಮಗೆ ಮುಟ್ಟಿಸಬೇಕಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವೊಂದು ಊರಿನವರು ಸೇರಿ ನಿಮಗೆ ಮನವಿ ಕೊಡಬೇಕಂತೇಳಿ ಬಂದಾಗ ಕೂಡ OPಯಲ್ಲಿ ಒಂದು ಕಾಲ 25 ನಿಮಿಷ ಆಯಿತು, ಒಂದು ಪೊಲೀಸ್ ಕೂಡ ಇರಲಿಲ್ಲ. ನಾವು ನಮಗೆ ಇಲ್ಲಿ ರಕ್ಷಣೆ ಕೊಡಬೇಕು. ಪೊಲೀಸ್ನವರ OPಯಲ್ಲಿ ಯಾವತ್ತೂ ಕೂಡ ಇದೇ ಅವಸ್ಥೆ. ನಾವು ಅಂದ್ರೆ ನಿಮ್ಮ ಹತ್ರ ವಿನಂತಿ ಮಾಡೋದು ಇಷ್ಟೇ, ನಮಗೆ ಆ ಹುಡುಗನ ಬಗ್ಗೆ ನಿಮ್ಗೆ ಈಗ ಏನು ಮಾಹಿತಿ ಉಂಟು ಅದನ್ನು ನೀವು ನಮಗೆ ಸಾರ್ವಜನಿಕರಿಗೆ ಈಗ ಕೊಡುವಂತ ಇದ್ರೆ. ಇಲ್ಲದಿದ್ರೆ ಕಳೆದ 1-1.5 ದಿನ ಆಗ್ತಾ ಬಂತು, ಕಂಪ್ಲೇಂಟ್ ಕೊಟ್ಟಿದೆ, ಯಾವ ಆಕ್ಷನ್ಗಳು ಆದ ಬಗ್ಗೆ ಯಾರಿಗೂ ಮಾಹಿತಿಗಳಿಲ್ಲ. ನೀವು ಡಿಪಾರ್ಟ್ಮೆಂಟ್ ಸಸ್ಪೆನ್ಸ್ ಕೆಲಸ ಮಾಡಿರ್ಬೋದು, ಅದು ಬೇರೆ ವಿಷಯ. ಆದ್ರೆ ಒಂದು ಫೂಟೇಜ್ ಕಲೆಕ್ಟ್ ಮಾಡಿದ ಬಗ್ಗೆ ಆಗಲಿ, ಅವರ ತಂದೆ ತಾಯಿಗೆ ಸಾಂತ್ವನ ಹೇಳುವಂತದ್ದಾಗ್ಲಿ ಯಾವುದೂ ಆಗ್ಲಿಲ್ಲ. ಆ ಮನೆಯ ನೋವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಹುಡುಗ ಯಾವುದೇ ರೀತಿ ಇದು ಓಡಿ ಹೋಗುವಂತ ಹುಡುಗ ಅಲ್ಲ, ಅವನು ನಾಪತ್ತೆ ಆಗಿರುವಂತದ್ದು ಒಂದು ಉಲ್ಲೇಖಿತ ಕಂಪ್ಲೇಂಟ್ ಆಗಿದೆ. ಆದರೆ ಯಾಕೆ ಇದನ್ನು ಆಕ್ಷನ್ ತಗೊಳ್ತಾ ಇಲ್ಲ? ಒಂದು ಸಾಮಾನ್ಯವಾಗಿ ಒಂದು ಯಾವುದು ಫ್ಲೆಕ್ಸ್ ಹಾರಿದ ಕೂಡಲೇ 16 ಜನ ಪೊಲೀಸ್ ದೌಡಾಯಿಸ್ತಾರೆ. ಇಲ್ಲಿ ಎಷ್ಟು ಜನ ನೋವು ಅನುಭವಿಸ್ತಾ ಇದ್ದಾರೆ ಆ ಮನೆಯವರು, ಎಷ್ಟು ಜನ ಕಾರ್ಯಕರ್ತರು. ಒಬ್ಬರ ನಾಪತ್ತೆಗೆ ಅವನು ಹೆಣವಾಗಿದ್ದಾನೋ ಜೀವಂತ ಇದ್ದಾನೋ ಇದರ ಬಗ್ಗೆ ಏನು ಆಕ್ಷನ್ ಆಗಿದೆ ತಾವು ದಯವಿಟ್ಟು ಹೇಳಿ, ಇಷ್ಟು ಜನರಿಗೆ ಹೇಳಿ. ನಾವು ಇವ್ರನ್ನು ಈ ನಿಲ್ಲಿಸುವಂತ ಪರಿಸ್ಥಿತಿ ಗಂಭೀರ ಸಂಗತಿ. ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವಕ್ಕೆ ಬೆಲೆ ಇಲ್ಲ ಅಂತ ಪರಿಸ್ಥಿತಿ ಬಂದು ಬಿಟ್ರೆ ಏನರ್ಥ ಇದು? ಇಲ್ಲಿ ಇಷ್ಟೊತ್ತಾಯ್ತು, ನಾವು 3/4 ಗಂಟೆ ಆಯ್ತು ನಾವಿಲ್ಲಿ ಕಾಯುದು. ಒಬ್ಬ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಇಡೀ ಕಟ್ಟಡ ಇದು ಯಾಕಿರುವುದು? ಒಬ್ಬ ಆದ್ರೂ ಇರ್ಬೇಕಲ್ಲ. ಒಂದು ಇನ್ಫಾರ್ಮೇಶನ್ ಒಬ್ರು ಹೆಣ ಆದ್ರಿ ಅಂದ್ಕೊಳ್ಳಿ, ಏನ್ ಮಾಡ್ತೀರಾ ನೀವು? ನಮಗೆ ನೋವಿನ ವಿಚಾರ ತಾನೇ. ನಾವು ಡಿಪಾರ್ಟ್ಮೆಂಟ್ ನೋಡಿ ಜಗಳ ಮಾಡ್ಲಿಕ್ಕೆ ಬಂದದ್ದಲ್ಲ, ನೀವು ಅರ್ಥ ಮಾಡಿಕೊಳ್ಬೇಕು ಇದನ್ನ. ಇಲ್ಲಿ ಒಬ್ಬ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಯಾರೋ ಒಬ್ಬರು ಬಂದು ಎತ್ಕೊಂಡು ಹೋಗುದಲ್ಲ, ಇಲ್ಲಿ ಒಬ್ಬ ಪೊಲೀಸ್ ಕಾಯ್ಬೇಕಲ್ಲ. ಇಲ್ಲಿ ಇಲ್ಲದ್ರೆ ಸರ್ಕಾರಕ್ಕೆ ಬರೀರಿ ಆಗೋದಿಲ್ಲ, ನಮಗೆ ಇದನ್ನು ಬಂದ್ ಮಾಡ್ತೀವಿ ನಾವು ಅಂತ ಅದನ್ನಾದ್ರೂ ಹೇಳಿ. ಅದಕ್ಕೆ ಸಾರ್ವಜನಿಕರನ್ನು ಬೇರೆ ಯೋಚನೆ ಮಾಡೋಣ. ನೀವು ನಿಮ್ಮ ಕರ್ತವ್ಯ, ನೀವು ನಮ್ಮನ್ನು ರಕ್ಷಣೆ ಮಾಡ್ತೀರಿ ಅಂತ ನಿಮ್ಮನ್ನು ಕಾದ್ರೆ ಇಲ್ಲಿ ಮನುಷ್ಯನೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಆ ಹುಡುಗನಿಗೆ ಇದಾಗಿದೆ, ನಾಪತ್ತಾಗಿದೆ ಹೇಳಿದ್ರೆ 2 ಜನ ಬೀಟ್ ಪೊಲೀಸರು ಬಂದು ಜಾಗ ನೋಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಯಾರೊಬ್ಬ ಪೊಲೀಸ್ ಅಧಿಕಾರಿ ಬಂದವರು ಜೀಪಿಂದ ಹಿಡಿಯಿಲ್ಲ ಅಂತ ಹೇಳ್ತಾರೆ. ಜನಗಳು ಏನರ್ಥ ಇದು? ಮತ್ತೊಂದು ಪೊಲೀಸ್ ಇಲಾಖೆ ಅವರು ಹೇಳ್ತಾರಂತೆ ಆ ಮೆಟ್ಟು 2 ಅಲ್ಲೇ ಇತ್ತು, ಆ ಮೊಬೈಲ್ ಅಲ್ಲಿ ಇದು ಇತ್ತು, ಅದು ಅವನನ್ನು ಯಾರೋ ಎಳೆದುಕೊಂಡು ಹೋದದಲ್ಲ, ಜಜ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ. ಅದು ಆಗಿದ್ರೆ ಯಾರು ಕೊಂಡಾಗಿ ಗೊತ್ತಿದ್ರೆ ಹೇಳಿ ನಮ್ಗೆ ಏನು ಗೊತ್ತಿದೆ. 24 hours ಗೋಲ್ಡನ್ ಅವರ್ಸ್ ಅವರ್ಸ್ ಅಲ್ಲಿ ಕ್ಯಾರೆಸ್ ಮಾಡಿದ್ರೆ ಅದರ ಫಲಿತಾಂಶ ಖಂಡಿತ ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೌಜನ್ಯ ಪ್ರಕಾರ ಇವತ್ತು ಯಾವ ಹೇಳುದು 24 hours ಗೋಲ್ಡನ್ ಅವರ್ಸ್ ಅಲ್ಲಿ ನೋಡಿ ಅವನ ಚಪ್ಪಲಿ ಹೇಳ್ತಿರಲ್ಲ, ಆ ಚಪ್ಪಲಲ್ಲಿ ಎಲ್ಲೆಲ್ಲಿತ್ತು ಮೊಬೈಲ್ ಡಿಸ್ಪ್ಲೇ ಹೊಡಿಲಿಲ್ಲ ಅಂತ ಒಬ್ರು ಪೊಲೀಸ್ ಅಧಿಕಾರಿ ಹೇಳ್ತಾರೆ. ಅರ್ಥ ಉಂಟು ಇದಕ್ಕೆ? ಅವನೇನು ಹೊಡೆದು ಇಡಬೇಕು ಮೊಬೈಲ್ ಅನ್ನು. ಮೊಬೈಲ್ ನಾನು ಬಿಸಾಡ್ತೇನೆ, ಮೊಬೈಲ್ ಡಿಸ್ಪ್ಲೇ ಹೊಡಿಯಲ್ಲ, ಗಟ್ಟಿದೆ ಮೊಬೈಲ್. ಏನ್ ಅರ್ಥ ಇದೆ ಇದು? ಅದೊಂದು ಸ್ಟೇಟ್ಮೆಂಟ್. ಇಷ್ಟು ಜನ ಹಿಂದೂಗಳಿಗೆ ಒಬ್ಬ ಹುಡುಗನಿಗೆ ನಾಪತ್ತೆ ಆದಾಗ ಅವನ ಮೇಲೆ ಅವನ ಜೀವಕ್ಕೆ ರಕ್ಷಣೆ ಇಲ್ಲ, ಅವನ ಬಗ್ಗೆ ತನಿಖೆ ಇಲ್ಲ, ಅದರ ಬಗ್ಗೆ ಕ್ರಮ ಇಲ್ಲ, ಏನ್ ಅರ್ಥ ಅಂತ? ಮತ್ತೆ ಜನಗಳು ಆಕ್ರಮಿಸಿಕೊಂಡಿದ್ದಾರೆ ಅಂತ ನೀವು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕಿಂತ 3 ಬಾಲ್ ಆಗ್ತಿತ್ತು. ನಾವು ಇದನ್ನು ಕಂಟ್ರೋಲ್ ಮಾಡ್ತಾ ಇರುದು ಅಲ್ಲ. ನಾವು ಎಷ್ಟು ಜಾಗ್ರತೆ ಮಾಡಬೇಕು ನಾವು? ನಮಗೆ ನೀವು ಹೇಳ್ತೀರಾ? ನೀವು ಹೇಳಿ ನಿಮ್ಮ ಮಾತಾಡ್ತಾರೆ. ಆಗಿದೆ ಅದ್ರ ಬಗ್ಗೆ ನಮಗೆ ಬಹಳಷ್ಟು
ಮನೆಗೆ ಬರ್ದುಕೊಂಡು ಹಣ ಹೆಂಗಲ್ಲ ಈತ ಜನ ಎಲ್ಲರೂ ಹೆಂಗಲ್ಲ ಪೊಲೀಸ್ ವ್ಯವಸ್ಥೆ ಒಂಜಿ ದಾಲಾಂಡ ಒಂದು ಪೊಲೀಸ್ ಇದ್ದೀನಿ ಅರ್ಥ ಒಂಜಿ ಪೊಲೀಸ್ ಇದ್ದೀರಿ ಹುಡುಗೆ 38 ಗಂಟೆ ಇದ್ದೀರಿ ಧಿಕ್ಕಾರ ಧಿಕ್ಕಾರ ಒಂದು ಎಂಕ್ವೈರಿ ಮಾಡ್ಕೊಡೋದು ಯಾಕೆ ಶೈನ ಬಗ್ಗೆ ఆయన ಚಪ್ಪಲ್ ಒಳಿತಿ ಕೂಡ ಮೊಬೈಲ್ ಮಾಡ್ಕೊಂಡು ಅಂತ ಮಾತಾಡಿ ಬಂದಿದೆ ಡಿಪಾರ್ಟ್ಮೆಂಟ್ ನೀವು ಸೀರಿಯಸ್ ಸೈಲೆಂಟ್ ಆಗಬೇಕು ಎರಡು ಪೀಸಿನ ವರ್ಕರ್ ಆಡಿದಾಗ ಅರ್ಥ ಆಗುದಿಲ್ಲ ಮನುಷ್ಯ ಜನಗಳಿಗೆ ನನ್ನ ಸೀರಿಯಸ್ನೆಸ್ ಅರ್ಥ ಆಗ್ತಿದ್ದಾವೆ ನಾನು ಜೀವಕ್ಕೆ ಬೆಲೆ ಇದ್ದ ಅವರಿಗೆ ದುಃಖ ಪಕ್ಕದಲ್ಲಿ ಸೇರಿದ್ದೀರಾ ಪೊಲೀಸರಿಗೆ ಪೂರ ಬರ್ತದೆ ಇದೊಂದು BSF ಸೆಕ್ಯೂರಿಟಿ ಪೂರ ಬರ್ತದೆ ಬಸ್ ಗೊತ್ತಿಲ್ಲ ಉಂಟುಲೇ ಪನ್ನೊಂದು ದಾಯ ಬಂದ ಅದು ಬೋಡಿ ದಾಯ ಬಂದ ಇದೇ ಮೂಲು ನಮ್ಮನ್ನ 2 ವೀಲರ್ ಬರ್ತದೆ ಮುಕ್ಕಲೆ ಬಂತ ಮೂಜಿ ಮುಂಚೆ ಎಲ್ಲ ಮಾಡಿ ಜನ ಹೋಗ್ತಾರೆ ಮನೆ ಪೂಜೆ ಎಲ್ಲ ಕಂಡಿದ್ರೆ ಮನೆ ಪೂಜೆ ನಮ್ಮನ್ನ ರೌಂಡ್ ಬರೋಲ್ಲ ಅದು ಗೊತ್ತಾವಡದೆ ನಮ್ಮ ಪಂಡಿತನ ಮಗದಾಯ ಬೈತಿ ನಾವು ಇಲ್ಲ ಇಲ್ಲ ಹೋಯ್ ಶನಿವಾರ ಎಲ್ಲ ನಿಡಿನ ಮಾತಾಡಾಗಿ ತೂಕದ ಒಳ್ಳೆ MLA ಒಳ್ಳೆ MP ಅದು ಅಮೆಮಾರು ಪರಿಸರದಲ್ಲಿ ಈ ಗಾಂಜಾ ಧನ ಸಾಗಣ ಇದೆಲ್ಲ ಜಾಸ್ತಿ ಇದೆ. ಮತ್ತೆ ದಿನೇಶ್ ಅಂತ ಒಬ್ಬರು ಕಾಡುದು ಯಾಕೆಂದ್ರೆ ಅವರು ಸುದ್ದಿ ಕೊಡ್ತಾರೆ ಅವ್ರಿಗೆ ಕಾಡ್ಕೊಂಡು ಹೋಗಿ ಅರ್ಥ ಉಂಟಾ ಇಲ್ಲೇ ಊರಲ್ಲಿ ಆಗಿರೋದು ಅಂತ ಊರಿದು ಬೆಂಕಿಗೆ ಮಧ್ಯದಲ್ಲಿದ್ದಾರೆ ಎಷ್ಟು ಜನ ಅರ್ಥ ಇಲ್ಲ ಅವ್ರು ನೋಡಿ ಹೇಳುದು ನೋಡಿ ನಮ್ಮ ಮಕ್ಕಳಿಗೆ ರೋಡಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಅಲ್ಲೆಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸೋರು ಯಾರಿಲ್ಲ ಯಾರಿಗೆ ಹೇಳಿದ್ರೆ ಸಹ ಯಾರಾದ್ರೂ ಏನು ಆಕ್ಷನ್ ತಗೊಳ್ಳುದಿಲ್ಲ ನಾಳೆ ಸಂಜೆ ಕಡೆ ಜನ ಬಂದ್ರು